ಫೇಶಿಯಲ್ ಪೇನ್, ಹೆಡ್ ಏಕ್ಸ್, ಇದು ನಮ್ಮ ENTಗೆ ಸಂಬಂಧಪಟ್ಟಿದ್ದು ಅಂತ ತುಂಬಾ ಜನ ಕೇಳ್ತಾರೆ. ಇದರಲ್ಲಿ ಫೇಶಿಯಲ್ ಪೇನ್ಸ್ ಬರೋದು ಕೆಲವು ನಮ್ಮ ಮೂಗು ಒಳಗೆ ನಮ್ಮ ಸ್ಟ್ರಕ್ಚರ್ ಇದೆಯಲ್ಲ, ಸ್ವಲ್ಪ ಸೊಟ್ಟಿಗೆ ನಾವು ಬೆಳೆದಿರ್ಬೋದು, ಇಲ್ಲ ಕೆಲವು ನರಗಳು ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಅಬ್ನಾರ್ಮಲ್ ಇದು ಆ ವೇರಿಯೇಷನ್ಸ್ ಇಂದ ಈ ತರ ಇದು ಇಲ್ಲ ಸೈನಸ್ ಓಪನಿಂಗ್ಸ್ ಕೆಲವು ನ್ಯಾರೋಡ್ ಆಗಿರ್ಬೋದು. ಸೊ ಇಲ್ಲ ಸೈನಸ್ ಇನ್ಫೆಕ್ಷನ್ ತುಂಬಾ ಸಮಯದಿಂದ ಕ್ರಾನಿಕ್ ಇನ್ಫೆಕ್ಷನ್ಸ್ ಬಂದ್ಬಿಟ್ಟು ಸೆಟ್ಲ್ ಆಗಿರುವಾಗ ಅದರಿಂದಲೂ ಇಟ್ ವಿಲ್ ಮ್ಯಾನಿಫೆಸ್ಟ್ ಆಸ್ ಪೇನ್. ಸೊ ಫೇಶಿಯಲ್ ಪೇನ್ ಬರೀ ಅವ್ರಿಗೆ ಪೇಷಂಟ್ಗೆ ಬರೀ ಪೇನ್ ಇರೋದು, ಏನೇ ಪೇನ್ ಕಿಲ್ಲರ್ ತಗೊಂಡ್ರು ಆ ಪೇನ್ ಹೋಗ್ತಾ ಇಲ್ಲ. ಸೊ ಆ ತರ ನಮ್ಮ ಹತ್ರ ಬರ್ತಾರೆ. ಇದಕ್ಕೊಂದು ಹೆಸರು ಇಟ್ಟಿದೆ, ಫ್ಲಡರ್ಸ್ ನ್ಯೂರಾಲಜಿ ಅಂತ. ಇದಕ್ಕಾಗಿ ಕೆಲವು ಸಲ ನೋಸ್ ಸರ್ಜರಿ ಮಾಡಬೇಕಾಗುತ್ತೆ. ಇದು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಸೊ ಇದನ್ನು ಕಾಂಪ್ಲೆಕ್ಸ್ ಸರ್ಜರೀಸ್ ಮಾಡ್ತವೆ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಗೋ ಈವನ್ ಅಪ್ ಟು ರೀಶೇಪಿಂಗ್ ದ ಹೋಲ್ ನೋಸ್, ರೈನೋಪ್ಲಾಸ್ಟಿ ಅಂತ. ಇದು ಕಾಸ್ಮೆಟಿಕ್ ರೈನೋಪ್ಲಾಸ್ಟಿ ಅಲ್ಲ, ಇದು ಥೆರಪೂಟಿಕ್ ರೈನೋಪ್ಲಾಸ್ಟಿ. ಆ ಫ್ಲಡರ್ಸ್ ನ್ಯೂರಾಲಜಿಯ ಕ್ಯೂರ್ ಮಾಡ್ಲಿಕ್ಕೆ ರೈನೋಪ್ಲಾಸ್ಟಿ ಮಾಡ್ತೇವೆ. ಬಟ್ ಇದು ನಾವು ಪೇಷಂಟ್ಸ್ಗೆ ಮುಂಚೆನೆ ತಿಳಿಸ್ತೇವೆ, ನೋಡಪ್ಪ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಬಿಕಾಸ್ ಇಟ್ ಇಸ್ ನಾಟ್ ಒನ್ ಪರ್ಟಿಕ್ಯುಲರ್ ಸೊಲ್ಯೂಷನ್, ಒನ್ ಫಾರ್ಮುಲಾ ಅಲ್ಲ. ನಾವು ಇದು ಸರ್ಜರಿ ನಾವು ಪ್ರಯತ್ನ ಮಾಡ್ತೇವೆ ಇದನ್ನು ಸರಿಪಡಿಸಲಿಕ್ಕೆ, ಬಟ್ ನಾವು ಗ್ಯಾರಂಟಿ ಕೊಡಲ್ಲ ಇದರಿಂದ ಎಲ್ಲ ನಿಮ್ಮ ಪೇನ್ ಕಮ್ಮಿ ಆಗ್ಬೋದು. ಎಸ್, 90% ಇಂಟೆನ್ಸಿಟಿ ಇರೋ ಪೇನ್ ನಿಮಗೆ ನಾವು 30% ತರಬಹುದು, ಬಟ್ 100% ಕ್ಲಿಯರ್ ಮಾಡ್ತೇವೆ ಅಂತ ಯಾರು ENT ಸರ್ಜನ್ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ.